ವಿವಾ ಚಾರಿಟೇಬಲ್ ಟ್ರಸ್ಟ್ ಹೊನ್ನಾವರ ಹಾಗೂ ಬ್ಲಡ್ ಡೋನರ್ಸ್ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಹೊನ್ನಾವರ ನಗರದಲ್ಲಿ ರಕ್ತದಾನ ಶಿಬಿರ ಯಶಸ್ವಿಯಾಗಿ ನಡೆಯಿತು. ವಿವಾ ಚಾರಿಟಿ ಟ್ರಸ್ಟ್ ಹೊನ್ನಾವರ ಹಾಗೂ ಬ್ಲಡ್ ಡೋನರ್ಸ್ ಮಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಹೊನ್ನಾವರದ ವಿವ್ ಚಾರಿಟಿ ಟ್ರಸ್ಟ್ ನಲ್ಲಿ ರಕ್ತದಾನ ಶಿಬಿರವನ್ನು ಯಶಸ್ವಿಯಾಗಿ ನಡೆಯಿತು. ಸಮಾಜದಲ್ಲಿ ರಕ್ತದಾನದ ಮಹತ್ವವನ್ನು ಅರಿವು ಮೂಡಿಸುವುದು ಮತ್ತು ತುರ್ತು ಸಂದರ್ಭಗಳಲ್ಲಿ ಅಗತ್ಯವಿರುವ ರಕ್ತದ ಸಂಗ್ರಹವನ್ನು ಹೆಚ್ಚಿಸುವುದು ಈ ಶಿಬಿರದ ಮುಖ್ಯ ಉದ್ದೇಶವಾಗಿತ್ತು. ಕಾರ್ಯಕ್ರಮವನ್ನು ಸಿಸ್ಟರ್ ಪರ್ಪೇಚ ಅವರು ಉದ್ಘಾಟಿಸಿ, ರಕ್ತದಾನವು ಮಾನವೀಯ ಸೇವೆಯಲ್ಲಿಯೇ ಅತ್ಯಂತ ಮಹತ್ವದ ಸೇವೆಯಾಗಿದ್ದು, ಒಬ್ಬ ದಾನಿಯಿಂದ ದೊರೆಯುವ ರಕ್ತವು ಅನೇಕ ಜೀವಗಳನ್ನು ಉಳಿಸುವ ಸಾಮರ್ಥ್ಯ ಹೊಂದಿದೆ ಎಂದು ತಿಳಿಸಿದರು. ಶಿಬಿರಕ್ಕೆ ಇಲ್ಲಿ ನೆರೆದಿರುವ ನಮ್ಮೆಲ್ಲರ ಮೇಲೆ ನಿಮ್ಮ ಆಶೀರ್ವಾದವನ್ನು ಸುರಿಸಿರಿ. ಇಲ್ಲಿ ಬರುವ ಎಲ್ಲ ವ್ಯಕ್ತಿಗಳು ನಿಮ್ಮ ಆಶೀರ್ವಾದದಂತೆ ನೀವು ಅವರಿಗೆ ಕೊಟ್ಟ ಈ ಜೀವ ಒಂದು ಅಮೃತ ಅಂತ ನಮಗೆ ಗೊತ್ತಿದ ವಿಷಯ. ಆದರೆ ಈ ಒಂದು ರಕ್ತದಾನ ಶ್ರೇಷ್ಠ ದಾನ. ನೀವು ನಮಗೆ ಆರೋಗ್ಯವಾಗಿರುವ ಪ್ರತಿಯೊಬ್ಬರು ನಿಯಮಿತವಾಗಿ ರಕ್ತದಾನ ಮಾಡಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಬ್ಲಡ್ ಡೋನರ್ಸ್ ಮಂಗಳೂರು ಇದರ ಸಂಸ್ಥಾಪಕ ಅಧ್ಯಕ್ಷರಾದ ಸಿದ್ದಿಕ್ ರವರು ಮಾತನಾಡಿ, ದಾನಗಳಲ್ಲಿ ಶ್ರೇಷ್ಠ ದಾನ ರಕ್ತದಾನವಾಗಿದ್ದು, ಆರೋಗ್ಯವಂತ ವ್ಯಕ್ತಿ ನಿಯಮಿತವಾಗಿ ರಕ್ತದಾನ ಮಾಡುವುದರಿಂದ ಸಮಾಜ ಸೇವೆ ಮಾಡುವುದರ ಜೊತೆಗೆ ತಮ್ಮ ಆರೋಗ್ಯವನ್ನು ಕೂಡ ಇನ್ನಷ್ಟು ಉತ್ತಮವಾಗಿಸಿಕೊಳ್ಳಬಹುದು ಎಂದು ಕರೆ ನೀಡಿದರು. ಶಿಬಿರದಲ್ಲಿ ವೈದ್ಯಕೀಯ ಸಿಬ್ಬಂದಿ ಹಾಗೂ ಸ್ವಯಂ ಸೇವಕರು ಸಮರ್ಪಕ ವ್ಯವಸ್ಥೆಯನ್ನು ಒದಗಿಸಿ ದಾನಿಗಳಿಗೆ ಪೂರ್ವ ತಪಾಸಣೆ, ಸಲಹೆ ಹಾಗೂ ಸುರಕ್ಷಿತವಾಗಿ ರಕ್ತದಾನ ಮಾಡುವ ವ್ಯವಸ್ಥೆಯನ್ನು ಕಲ್ಪಿಸಿದರು. ಶಿಬಿರದಲ್ಲಿ ಯುವಕರು, ವಿದ್ಯಾರ್ಥಿಗಳು, ಸಮಾಜ ಸೇವಕರು ಸೇರಿದಂತೆ ಹಲವರು ಉತ್ಸಾಹದಿಂದ ಭಾಗವಹಿಸಿ ರಕ್ತದಾನ ಮಾಡಿದರು. ಶಿಬಿರದ ಅಂತ್ಯದಲ್ಲಿ ಎಲ್ಲ ರಕ್ತದಾನಿಗಳಿಗೆ ಪ್ರಶಂಸಾ ಪತ್ರ ಮತ್ತು ಉಪಹಾರವನ್ನು ವಿತರಿಸಲಾಯಿತು. ಆಯೋಜಕರಾದ ವಿವಾ ಚಾರಿಟಿ ಟ್ರಸ್ಟ್ ಅಧ್ಯಕ್ಷರಾದ ನೀಲನ್ ಮೆರಾಂಡಾ ಮಾತನಾಡಿ, ಮುಂದಿನ ದಿನಗಳಲ್ಲಿಯೂ ಇಂತಹ ಮಾನವೀಯ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸುವ ಉದ್ದೇಶವಿದೆ ಎಂದು ತಿಳಿಸಿದರು. ದಾನಗಳು ಯಾವ ರೀತಿಯಲ್ಲಿ ಯಾರಿಗೂ ಮಾಡಲಿಕ್ಕೆ ಸಾಧ್ಯ. ರಕ್ತದಾನ ಎಂಬುದು ಒಬ್ಬ ವ್ಯಕ್ತಿ ಆರೋಗ್ಯವಂತನಾಗಿದ್ದರೆ ಆ ವ್ಯಕ್ತಿಗೆ ಮಾತ್ರ ಮಾಡಲು ಸಾಧ್ಯವಾಗುವಂಥ ಒಂದು ದಾನ. ಯಾರು ಎಷ್ಟು ದೊಡ್ಡವನಾಗಲಿ, ಬಡವನಾಗಲಿ, ದೊಡ್ಡವನಾಗಲಿ, ಯಾರಾಗಲಿ ಯಾರಿಗೂ ಮಾಡಲು ಸಾಧ್ಯವಾಗುವಂಥ ಒಂದು ದಾನ. ಅದು ಪಡೆಯುವವನು ಸಹ ಬಡವನ ಅಲ್ಲ, ದೊಡ್ಡವನ ಅಂತೇನಿಲ್ಲ, ಯಾರಿಗಾದರೂ ಅದು ಪಡೆಯಲೇಬೇಕಾಗುವಂಥ ಒಂದು ವಸ್ತುವಾಗಿದೆ ರಕ್ತ. ಲೋಕದಲ್ಲಿ ಒಂದು ಮನುಷ್ಯನ ಎಲ್ಲ ಅಂಗಗಳು ಸಹ ಕೃತಕವಾಗಿದ್ದಾರೆ. ಅದರ ಬಾಕಿ ಎಲ್ಲ ಶರೀರದಲ್ಲಿರುವ ಎಲ್ಲ ವಸ್ತುಗಳು ಕೃತಕವಾಗಿದ್ದಾರೆ ಶಾಸ್ತ್ರವು. ಆದರೆ ರಕ್ತವನ್ನು ಮಾತ್ರ ಕೃತಕವಾಗಿ ಕಂಡುಹಿಡಿಯಲು ಸಾಧ್ಯವಾಗಿಲ್ಲ, ತಯಾರಿಸಲು ಸಾಧ್ಯವಾಗಿ ಕಂಡು ಹಿಡಿದಿದೆ. ಆದರೂ ಸಹ ಅದು ಸಹ ಒಂದು ಸಕ್ಸಸ್ ಇಲ್ಲ, ಅದರಲ್ಲಿ ಇದಾಗುತ್ತೆ ಇಲ್ಲ. ಆಗಾಗ ರಕ್ತ ಎಂಬುದು ಅದೊಂದು ಬಹಳ ಒಂದು ದೊಡ್ಡ ಒಂದು ದಾನ ಇರ್ಬೋದು ರಕ್ತದಾನ ಎಂಬುದು. ಆದ್ದರಿಂದ ರಕ್ತದಾನ ಮಾಡಬೇಕು. ರಕ್ತದಾನ ಮಾಡಲಿಕ್ಕೆ ಜನ ತುಂಬ ಹಿಂದಿರಿಯುತ್ತಾರೆ. ಯಾಕಂದರೆ ರಕ್ತದಾನದ ಬಗ್ಗೆ ಮಾಹಿತಿ ಕೊರತೆ ಆಗಿರುತ್ತದೆ. ರಕ್ತದಾನ ಮಾಡುವುದಕ್ಕೆ ಹಿಂದಿರಿಯುತ್ತದೆ ಜನರು. ರಕ್ತದಾನ ಮಾಡಿದರೆ ಜನರಿಗೆ ಯಾವುದೇ ತೊಂದರೆಗಳಿರುವುದಿಲ್ಲ. ಸೈನ್ಸ್ ಹೇಳುವುದು ರಕ್ತದಾನ ಒಬ್ಬ ವ್ಯಕ್ತಿಯ ರೆಗ್ಯುಲರ್ ಮಾಡ್ತಾ ಇದ್ರೆ ಅವನಿಗೆ ಶೇಕಡ 80% ಕಾಯಿಲೆಗಳು ಬರಲ್ಲ, ದೊಡ್ಡ ಕಾಯಿಲೆಗಳು. ಯಾಕಂದರೆ ಅವನ ರಕ್ತ ಅಲೆದು ಹೋಗ್ತದೆ, ಹೊಸ ರಕ್ತಗಳು ಆಗ್ತಾ ಇರುತ್ತದೆ. ರಕ್ತದಲ್ಲಿರುವ ಎಲ್ಲ. ಕಾರ್ಯಕ್ರಮದಲ್ಲಿ ಕುಮಟಾ ಬ್ಲಡ್ ಬ್ಯಾಂಕ್ನ ಬ್ಲಡ್ ಟೆಕ್ನಿಷಿಯನ್ ಸರಳ ಫರ್ನಾಂಡಿಸ್, ಸಮಾಜ ಸೇವಕರಾದ ಕೇಶವ್ ಗೌಡರವರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ.